ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 42ನೇ ದಿವಸದ ವೆಯ್ಟ್ ಲಾಸ್ ಜರ್ನಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಎಂದಿನಂತೆ ಬೆಳಿಗ್ಗೆ 2 ಗ್ಲಾಸ್ ನೀರು ಕುಡಿದು ವರ್ಕೌಟ್ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಆಯ್ತು. ಆಮೇಲೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡುವ ಅಂತೇಳಿ ಹೊರಟೆ. ಇವತ್ತೊಂದು ಹೆಲ್ದಿ ಹೈ ಪ್ರೋಟೀನ್ ರೆಸಿಪಿಯನ್ನೇ, ದೋಸೆಯನ್ನೇ ನಿಮ್ಗೆ ತೋರಿಸ್ತಾ ಇದ್ದೇನೆ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನ್ಗೆ ನನ್ನ ಒಂದು ಬಾಡಿ ನೋಡ್ಬೇಕಾದ್ರೆ ಅಂದ್ರೆ ತುಂಬಾ ಒಂದು ಇಂಚ್ ಲಾಸ್ ಆದ ಹಾಗೆ ಆಗ್ತದೆ, ಟೈಟ್ ಆಗ್ತದೆ ಅಂತ ಹೇಳಿ ಇಟ್ಟ ಡ್ರೆಸ್ಗಳೆಲ್ಲ ಹಾಕ್ಲಿಕ್ಕೆ ಆಗ್ತದೆ. ಹಾಗಾಗಿ ವೆಯ್ಟ್ ನಂಬರ್ ಅಲ್ಲಿ ಕಡಿಮೆ ಆಗದಿದ್ರು ಇಂಚ್ ಲಾಸ್, ಫ್ಯಾಟ್ ಲಾಸ್ ಆಗಿದೆ ಅಂತ ಹೇಳಿ ಹೇಳ್ಬೋದು. ಹಾಗೆ ಇಲ್ಲಿ ಇವತ್ತು ಓಟ್ಸ್ ದೋಸೆಯನ್ನ ಮಾಡ್ಕೊಳ್ತಾ ಇದ್ದೇನೆ. 1 ಕಪ್ ಅಷ್ಟು ಓಟ್ಸ್ ಅನ್ನ ಒಂದು ಅರ್ಧ ಗಂಟೆ ಮೊದಲೇ ನೆನೆಸಿಕೊಂಡಿದ್ದೇನೆ. ಹಾಗೆ ಅದಕ್ಕೊಂದು ಅರ್ಧದಿಂದ 3/4 ಕಪ್ ಅಷ್ಟು ಹೆಸರು ಬೇಳೆಯನ್ನು ಕೂಡ ನೆನೆಸಿಕೊಂಡಿದ್ದೇನೆ. ನೀವು ಬರೀ ಓಟ್ಸ್ ಅಲ್ಲಿ ಕೂಡ ದೋಸೆಯನ್ನ ಮಾಡ್ಕೊಳ್ಬಹುದು. ಅದರ ಜೊತೆಗೆ ನಾನು ಒಂದು ಅರ್ಧ ಕ್ಯಾರೆಟ್, ಈರುಳ್ಳಿ, ಹಸಿಮೆಣಸು, ಒಂದು ಸಣ್ಣ ತುಂಡು ಶುಂಠಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಇಷ್ಟು ಹಾಕಿ ಎಲ್ಲವನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ರೆ ನಮ್ಮ ರುಚಿಯಾದ ಹೈ ಪ್ರೋಟೀನ್ ದೋಸೆ ಹಿಟ್ಟು ರೆಡಿ ಆಗ್ತದೆ. ಒಳ್ಳೆ ಫೈಬರ್ ರಿಚ್ ಕೂಡ, ಯಾಕಂದ್ರೆ ಕ್ಯಾರೆಟ್ ಎಲ್ಲ ಹಾಕಿರ್ತೇವಲ್ಲ, ದೋಸೆ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬರ್ತದೆ ಕ್ಯಾರೆಟ್ ಹಾಕಿದ ಕಾರಣ. ಹಾಗೆ ನೀವು ಬೀಟ್ರೂಟ್ ಕೂಡ ಹಾಕೊಂಡು ಈ ರೀತಿ ದೋಸೆಯನ್ನ ಮಾಡ್ಬೋದು, ತುಂಬಾ ಚೆನ್ನಾಗಿರ್ತದೆ. ತುಂಬಾ ಒಂದು ಕಲರ್ಫುಲ್ ದೋಸೆ ಅಂತ ಹೇಳ್ಬೋದು. ಬೀಟ್ರೂಟ್ ಹಾಕಿದ್ರೆ ಕೇಳೋದೇ ಬೇಡ ಅಲ್ವಾ, ತುಂಬಾ ಚಂದ ಕಲರ್ ಬರ್ತದೆ. ಹಾಗೆ ನೀವು ಹೆಸರು ಬೇಳೆ ಇಷ್ಟ ಇಲ್ಲ ಅಂದ್ರೆ ಬರೇ ಓಟ್ಸ್ ಅಲ್ಲಿ ಮಾಡ್ಬೋದು. ಆದ್ರೆ ಬರೇ ಓಟ್ಸ್ ಅಲ್ಲಿ ಮಾಡಿದ್ರೆ ನಮ್ಗೆ ಫೈಬರ್ ಮಾತ್ರ ಸಿಗ್ತದೆ. ಅದು ಓಟ್ಸ್ ಅಲ್ಲಿ ಕಾರ್ಬ್ ಮತ್ತೆ ಫೈಬರ್ ಅಷ್ಟೇ, ಪ್ರೋಟೀನ್ ಅಂಶ ಕಡಿಮೆ ಇರ್ತದೆ. ಹಾಗಾಗಿ ನಾನಿಲ್ಲಿ ಹೆಸರು ಬೇಳೆನ ಹಾಕಿ ಓಟ್ಸ್ ದೋಸೆಯನ್ನ ಮಾಡ್ತಾ ಇದ್ದೇನೆ. ಒಳ್ಳೆ ಹೈ ಪ್ರೋಟೀನ್ ದೋಸೆ ಆಗುತ್ತೆ. ಜೊತೆಗೆ ಸ್ವಲ್ಪ ಪನ್ನೀರ್ ಬೇಕಾದ್ರೂ ಆಡ್ ಮಾಡ್ಕೊಳ್ಬಹುದು, ಅಥವಾ ದೋಸೆ ಮೇಲಿಂದ ಪನ್ನೀರ್ ಆದರೂ ಹಾಕೊಳ್ಬಹುದು. ಇದು ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಪ್ರೋಟೀನ್ ಹೇಳೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ. ಪ್ರೋಟೀನ್ ಇಂಟೇಕ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ತುಂಬಾ ಡೆಫಿಷಿಯನ್ಸೀಸ್ ಬರುತ್ತೆ, ಮತ್ತೆ ವೆಯ್ಟ್ ಲಾಸ್ ಆಗಲ್ಲ. ಇದೆಲ್ಲ ಮೇನ್ ರೀಸನ್. ಫೈಬರ್ ಮತ್ತೆ ಪ್ರೋಟೀನ್ ಅನ್ನ ಜಾಸ್ತಿ ಆಗಿ ತಿನ್ಬೇಕು. ಕಾರ್ಬ್ ಅನ್ನ ಆದಷ್ಟು ಕಡಿಮೆ ಮಾಡ್ಬೇಕು. ಹಾಗಂತೇಳಿ ಕಂಪ್ಲೀಟ್ ಕಾರ್ಬ್ ಅನ್ನ ಬಿಡಬಾರ್ದು. ಇಲ್ಲಿ ಪುಟಾಣಿ ಕಾಳು, ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಹುಳಿ, ಉಪ್ಪು, ಹಸಿಮೆಣಸು, ಸ್ವಲ್ಪ ತೆಂಗಿನಕಾಯಿ ಹಾಕಿ ಒಂದು ಚಟ್ನಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಈ ಚಟ್ನಿ ನಂಗೆ ತುಂಬಾನೇ ಇಷ್ಟ. ಹಾಗೆ ಇದು ತುಂಬಾ ಚೆನ್ನಾಗಿರುತ್ತದೆ, ಟೇಸ್ಟಿ ಆಗಿರುತ್ತದೆ. ನೀವು ಬೇಕಾದ್ರೆ ಇದಕ್ಕೆ ಪುದೀನಾ ಸೊಪ್ಪನ್ನ ಕೂಡ ಆಡ್ ಮಾಡ್ಕೊಳ್ಬಹುದು. ಈ ಚಟ್ನಿಯನ್ನ ನೀವು ಬ್ರೆಡ್ಗೆ ಹಚ್ಚಿ ಏನಾದ್ರೂ ಸ್ಯಾಂಡ್ವಿಚ್ ಮಾಡೋ ಕೂಡ ಯೂಸ್ ಮಾಡಬಹುದು. ಈಗ ಈ ಚಟ್ನಿಯನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಈ ದೋಸೆಗೆ ಕಾಂಬಿನೇಷನ್ ಆಗಿ ಮಾಡಿಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಈ ರೀತಿ ಪ್ರತಿ ದಿವಸ ಒಂದೊಂದು ಒಳ್ಳೆ ಹೆಲ್ದಿ ರೆಸಿಪಿಯನ್ನ ಹಾಕ್ತಾ ಇರ್ತೇನೆ. ಹಾಗೆ ಈ ಹಿಟ್ಟು ನನಗೆ ನೈಟ್ ಡಿನ್ನರಿಗೆ ಕೂಡ ನಾನು ಇದನ್ನೇ ಮಾಡಿಕೊಳ್ತೇನೆ, ಅಷ್ಟು ಸಾಕಾಗ್ತದೆ. ಹಾಗಾಗಿ ಪ್ರತಿ ಒಂದು ಮೆನು ಅಲ್ಲಿ ಕೂಡ, ಅಂದ್ರೆ ಮಧ್ಯಾಹ್ನ, ಸಾಯಂಕಾಲ ಎಲ್ಲವೂ ವೆರೈಟಿ ನಾನು ಅಡಿಗೆಗಳನ್ನ ಮಾಡೋದಿಲ್ಲ. ಬೆಳಿಗ್ಗೆ ಮಾಡಿದನ್ನು ಡಿನ್ನರ್ಗೆ ಯೂಸ್ ಮಾಡ್ಕೊಳ್ತೇನೆ. ಇದರಿಂದ ನಂಗೆ ಟೈಮ್ ಸೇವ್ ಆಗ್ತದೆ. ಆಮೇಲೆ ನಿಜವಾಗಿ ಅಂದ್ರೆ ಬೆಳಗಿನ ಹಿಟ್ಟು ಇರುತ್ತಲ್ವಾ, ಅದಕ್ಕೋಸ್ಕರ ಅದನ್ನೇ ಡಿನ್ನರ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತೆ ಬೇರೆ ಇನ್ನೊಂದು ಐಟಮ್ ಡಿನ್ನರ್ಗೆ ಅಂತ ಹೇಳಿ ಮಾಡಿಕೊಳ್ಳೋದಿಲ್ಲ. ನಿಮ್ಮ ಮನೆಯಲ್ಲಿ ಬೆಳಗಿನ ದೋಸೆ ಹಿಟ್ಟೆಲ್ಲ ಖಾಲಿ ಆಯ್ತು ಅಂತ ಹೇಳಿದ್ರೆ ನೀವು ನೈಟ್ ಡಿನ್ನರ್ಗೆ ಮತ್ತೆ ಸೂಪು, ವೆಜಿಟೇಬಲ್ ಅನ್ನ ಫ್ರೈ ಮಾಡಿ ಎಲ್ಲ ತಗೊಳ್ಬಹುದು. ಈಗ ಕಾವಲಿ ಕಾದಿದೆ. ಫ್ರೆಂಡ್ಸ್, ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬಾ ವೆಯ್ಟ್ ಏನು ಕಡಿಮೆ ಆಗ್ತಾ ಇಲ್ಲ, ಏನೋ ನಂಬರ್ ಅಲ್ಲಿ ಕಡಿಮೆ ಆಗ್ತಾ ಇಲ್ಲ. ಬಟ್ ನಾನು ನೋಡಿದೆ, ನನ್ಗೆ ಕೆಲವು ಡ್ರೆಸ್ ಆಗೋದೇ ಇಲ್ಲ, ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ತೆಗ್ದಿಟ್ಟಿದ್ದೆ. ಅಂತ ಡ್ರೆಸ್ ಅನ್ನ ಈಗ ಹಾಕ್ಲಿಕ್ಕೆ ಆಗ್ತದೆ. ತುಂಬಾ ಫ್ಯಾಟ್ ಲಾಸ್, ಇಂಚ್ ಲಾಸ್ ಆಗಿದೆ ಅದು. ಬಟ್ ನಂಗೆ ಗೊತ್ತೇ ಆಗ್ಲಿಲ್ಲ. ಈಗ ಇವತ್ತಿಗೆ 42 ಡೇಸ್ ಆಯ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಯಾಕೆಂದ್ರೆ ನಾವು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ, ಯಾವುದೇ ಜಂಕ್ ತಿನ್ನದೆ, ಯಾವುದೇ ಚೀಟ್ ಅನ್ಹೆಲ್ದಿ ಫುಡ್ ಎಲ್ಲ ತಿನ್ನದೆ, ತುಂಬಾ 3 ದಿವಸ ಡಿಟಾಕ್ಸ್ ಮಾಡಿದ್ದೇವೆ. ಎಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಒಂದು ಡಯಟ್ ಜರ್ನಿ ಹೋಗ್ತಾ ಇದೆ. ಅದೆಲ್ಲ ನಮ್ಗೆ ಇಫೆಕ್ಟ್, ಏನ್ ನಾವು ಮಾಡಿದ್ದೇವೆ, ಕಷ್ಟಪಟ್ಟು ಮಾಡಿದ್ದೇವೆ ಇಷ್ಟು ದಿವಸ, ಅದು ಫಲ ಕೊಟ್ಟೇ ಕೊಡ್ತದೆ. ಒಂದಿನ ರಿಸಲ್ಟ್ ಬಂದೇ ಬರ್ತದೆ. ಈ ಒಂದು 35-40 ಏಜ್ ಅಲ್ಲಿ ಅಷ್ಟು ಸುಲಭವಾಗಿ ವೆಯ್ಟ್ ಲಾಸ್ ಆಗೋದಿಲ್ಲ. ತಾಳ್ಮೆ ಇರ್ಬೇಕು, ತುಂಬಾನೇ ತಾಳ್ಮೆ ಇರಬೇಕು. ನೀವೊಂದು 10 kg ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಒಂದು ಟಾರ್ಗೆಟ್ ಒಂದು 6 ಮಂತ್ ಆದ್ರೂ ಟೈಮ್ ಬೇಕು 10 kg ಅನ್ನ ಕಡಿಮೆ ಮಾಡ್ಲಿಕ್ಕೆ. ಅಷ್ಟು ಸುಲಭವಾಗಿ ಕಡಿಮೆ ಆಗೋದಿಲ್ಲ, ನೆನ್ಪಿರ್ಲಿ.
ಒಂದು ತಿಂಗಳಿಗೆ ಆಯ್ತು 2 ತಿಂಗಳಾಯ್ತು ನನ್ನ ವೆಯ್ಟೇ ಕಡಿಮೆ ಆಗ್ಲಿಲ್ಲ ಅಂತ ಹೇಳಿ ಖಂಡಿತ ತಲೆ ಬಿಸಿ ಮಾಡಬೇಡಿ. ಒಂದು ವೆಯ್ಟ್ ಲಾಸ್ ಜರ್ನಿ ಅಂದ್ರೆ ಎಲ್ರಿಗೂ ಒಂದೇ ರೀತಿ ಆಗಲ್ಲ. 1 ತಿಂಗಳವರೆಗೆ ಒಂದು ಸ್ವಲ್ಪ ಕೂಡ ವೆಯ್ಟ್ ಅಲುಗಾಡದೆ ಹಾಗೆ ಇರ್ಬೋದು. ಆಮೇಲೆ ನಿಮ್ಮ ಬಾಡಿ ಅದಕ್ಕೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸ್ವಲ್ಪ ಟೈಮ್ ಬೇಕಾಗ್ತದೆ, ಸ್ವಲ್ಪ ತಾಳ್ಮೆ ಇರ್ಲಿ. ನಂದು ಕೂಡ ಅಷ್ಟೇ, ತುಂಬಾ ಸ್ಲೋ ಇದೆ. ಈಗ ಮೊನ್ನೆ ಡಿಟಾಕ್ಸ್ ಮಾಡಿದಾಗ ಒಂದ್ ಸ್ವಲ್ಪ ವೆಯ್ಟ್ ಕಡಿಮೆ ಆಯ್ತು, ಬಟ್ ಈಗ ಮತ್ತೆ ಪ್ರೋಟೀನ್ ರಿಚ್ ಫುಡ್ ಗಳನ್ನ ತಿಂತಾ ಇದ್ದೇನೆ. ಹಾಗಾಗಿ ಈಗ ಮೊದ್ಲಿನ ವೆಯ್ಟಿಗೆ ನಾನು ಸ್ವಲ್ಪ 250 ಗ್ರಾಮ್ಸ್ ಅಷ್ಟು ವೆಯ್ಟ್ ಪುನಃ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಹಾಗೆ ಅಂತ ಹೇಳಿ ನನಗೂ ವೆಯ್ಟ್ ನೋಡುವಾಗ ದಿನ ಕಮ್ಮಿ ಆಗ್ಬೇಕು, ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳುವಾಗ ನಂಗೂ ಬೇಜಾರಾಗ್ತದೆ. ಬಟ್ ನಾನು ಹೋಪ್ಸ್ ಅಂತೂ ಕಳ್ಕೊಳ್ಳೋದಿಲ್ಲ. ನಾನು ಒಳ್ಳೆ ರೀತಿಯಲ್ಲಿ ಡಯಟ್ ಮಾಡ್ತಾ ಇದ್ದೇನೆ, ಹೆಲ್ದಿ ಫುಡ್ ಅನ್ನ ತಿಂತಾ ಇದ್ದೇನೆ. ನೋಡಿ, ರುಚಿಯಾದ ಓಟ್ಸ್ ದೋಸೆ ರೆಡಿ ಆಯ್ತು. ಕ್ಯಾರೆಟ್ ಎಲ್ಲ ಹಾಕಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹೆಲ್ದಿ ರೆಸಿಪಿಗಳು ಒಂದಲ್ಲ ಒಂದು ಹಾಕ್ತಾನೆ ಇರ್ತೇನೆ. ಹಾಗೆ ಬೇಜಾರ ಮಾಡ್ಬೇಡಿ, ವೆಯ್ಟ್ ಸ್ಕೇಲ್ ಅನ್ನ ನೋಡೋದೇ ಕಮ್ಮಿ ಮಾಡಿ. ನಾನು ಅಂತೂ ಇನ್ನು ವೆಯ್ಟ್ ಅನ್ನ ಒಂದು 10 ದಿನಕ್ಕೊಮ್ಮೆ ನೋಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೇನೆ. ಹಾಗೆ ಪ್ರತಿ ಮೀಲಲ್ಲೂ ಕೂಡ ಪ್ರೋಟೀನ್ ರಿಚ್, ಹೆಲ್ದಿ, ನಮ್ಮ ದೇಹಕ್ಕೆ ಬೇಕಾದ ವಿಟಮಿನ್ಗಳಿರುವ ಎಲ್ಲಾ ಆಹಾರವನ್ನ ತಕೊಂಡು ವರ್ಕೌಟ್ ಮಾಡ್ಕೊಂಡು ನೀರು ಕುಡಿತಾ ನಿದ್ರೆ ಮಾಡ್ತಾ ಎಲ್ಲವೂ ಮಾಡ್ತಾ ಇದೆ ಅಂದ್ರೆ ಯಾಕೆ ವೆಯ್ಟ್ ಲಾಸ್ ಆಗಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ. ಅದು ಏನೋ ಒಂದು ಮಿಸ್ಟೇಕ್ ಇರ್ಬೋದು, ನಿದ್ದೆ ಮಾಡುವಾಗ ಲೇಟ್ ಆಗ್ತದ, ಒಂದೊಂದ್ಸತಿ ನಿದ್ದೆ ಸರಿ ಇಲ್ಲದೆ ಇರುವ ಕಾರಣ ಇರ್ಬೋದು, ಅಥವಾ ನೀರು ಕುಡಿಯೋದು ಕಮ್ಮಿ ಆಗ್ತಾ ಇರ್ಬೋದು, ಸ್ಟ್ರೆಸ್ ಲೆವೆಲ್ ಇರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು. ಹಾಗೆಲ್ಲ ತುಂಬಾ ಅನೇಕ ಕಾರಣಗಳಿದೆ ನಮ್ಗೆ ವೆಯ್ಟ್ ಲಾಸ್ ಆಗದೇ ಇರ್ಲಿಕ್ಕೆ. ಇಷ್ಟೆಲ್ಲಾ ಮಾಡಿನೂ ನಮ್ಗೆ ಫ್ಯಾಟ್ ಲಾಸ್ ಆಗಿಲ್ಲ ಅದು ವೆಯ್ಟ್ ಲಾಸ್ ಆಗಿಲ್ಲ ಅಂತ ಹೇಳಿದ್ರೆ ಫ್ಯಾಟ್ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ನಮ್ಮ ಬಾಡಿ ಸಫರ್ ಆಗ್ತಾ ಇದೆ, ಬಟ್ ಏನು ನಂಬರ್ ಅಲ್ಲಿ ಚೇಂಜ್ ಆಗ್ತಾ ಇಲ್ಲ ಅಂತ ಹೇಳಿ. ಅದಾದ್ರೂ ಪರವಾಗಿಲ್ಲ, ನಾವು ಆರೋಗ್ಯವಾಗಿದ್ದೇವೆ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಇವತ್ತು ಬೆಂಡೆಕಾಯಿ ಪಲ್ಯ, ಹಾಗೆ ಮುಳ್ಸೌತೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಮೊಸರು. ಯಾಕೋ ಇವತ್ತು ವೈಟ್ ರೈಸ್ ಊಟ ಮಾಡುವ ಅಂತ ಆಯ್ತು. ಹಾಗೆ 2 ಸೌಟು ವೈಟ್ ರೈಸ್ ಹಾಕೊಂಡು ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕೊಂಡು, ಹಾಗೆ ದಾಲ್ ಇತ್ತು, ದಾಲನ್ನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ದಾಲಲ್ಲಿ ಪ್ರೋಟೀನ್ ಇದೆ, ಮೊಸರಲ್ಲಿ ಪ್ರೋಟೀನ್ ಇದೆ. ಹಾಗೆ ಬೆಂಡೆಕಾಯಿ ಪಲ್ಯ ಒಳ್ಳೆ ಫೈಬರ್, ಹಾಗೆ ಸೌತೆ ಕೂಡ ಒಳ್ಳೆ ಫೈಬರ್, ದಾಲಲ್ಲಿ ಕೂಡ ಒಳ್ಳೆ ಪ್ರೋಟೀನ್. ಬೆಳಿಗ್ಗೆ ಒಳ್ಳೆ ಹೈ ಪ್ರೋಟೀನ್ ದೋಸೆಯನ್ನ ತಿಂದಿದ್ದೆ. ಈಗ ಮಧ್ಯಾಹ್ನ ಈ ರೀತಿ ಅನ್ನವನ್ನ ಊಟ ಮಾಡ್ತಾ ಇದ್ದೇನೆ. ತುಂಬಾನೇ ಇಷ್ಟ ಆಗಿತ್ತು ಊಟ, ಸಾರ ಹಾಕಿ ವೈಟ್ ರೈಸ್ ಊಟ ಮಾಡ್ಬೇಕು ಅಂತ ಹೇಳಿ ತುಂಬಾ ದಿನದಿಂದ ಆಸೆ ಆಗಿತ್ತು. ನಾನು ಪೀನಟ್ ಬಟರ್ಗೆ ಬ್ರೆಡ್ಗೆ ಪೀನಟ್ ಬಟರ್ ಹಾಕಿ ಈವ್ನಿಂಗ್ ತಿಂದಿದ್ದೆ, 2 ಸ್ಲೈಸ್ ಬ್ರೆಡ್ ಪೀನಟ್ ಬಟರ್ ಹಾಕಿ. ಹಾಗೆ ನೈಟ್ 1 ದೋಸೆ ಮತ್ತೆ ದಾಲ್ ಅನ್ನು ತಿಂದು ಡಿನ್ನರ್ ಅನ್ನ ಮುಗಿಸಿದೆ. ಥ್ಯಾಂಕ್